ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರರ ಉದ್ಯಾನವನದಲ್ಲಿ ಫಲಪುಷ್ಪ ಜಿಲ್ಲಾ ಆಡಳಿತ ವತಿಯಿಂದ ಪ್ರದರ್ಶನ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ರೈತ ಲಚ್ಚಪ್ಪ ಜಮಾದಾರ್ ಅವರು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಕ್ಯಾಲಿಫೋರ್ನಿಯಾ ತಳಿಯ ದ್ರಾಕ್ಷಿ ಬೆಳೆ ಹಾಗೂ ಕಿಂಗ್ ಬೇರಿ ತಳಿಯನ್ನು ಬೆಳೆದು ರೈತರಿಗೆ ಮಾದರಿಯಾಗಿದ್ದಾರೆ. ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಅಫಜಲಪುರ ತಾಲೂಕಿನ ಶಾಸಕ ಎಂವೈ ಪಾಟೀಲ್ ಹಾಗೂ ಆಳಂದ್ ತಾಲೂಕಿನ ಶಾಸಕ ಬಿಆರ್ ಪಾಟೀಲ್ ಮತ್ತು ರೈತ ಲಚ್ಚಪ್ಪ ಜಮಾದಾರ್ ಅಧ್ಯಕ್ಷರು, ದ್ರಾಕ್ಷಿ ಬೆಳೆಗಾರರ ಸಂಘ ಹಾಗೂ ಸಾವಯವ ದ್ರಾಕ್ಷಿ ಬೆಳೆಗಾರರು ಅಫಜಲಪುರ ಈ ಫಲಪುಷ್ಪ ಪ್ರದರ್ಶನ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್, ಕಲಬುರಗಿ. ಬೆಳೀತಾರೆ, ಬೇಕಾದಷ್ಟು ಬೆಳಿಬಹುದು. ಅದಕ್ಕೆ ಮಾರ್ಕೆಟ್ ಇರಲಾರದೆ ಅನೇಕ ಕಡೆ ಹಾನಿ ಆಗೋ ಸಂಭವ ಇದೆ. ಈ ಉಳ್ಳಾಗಡ್ಡಿ ಬೆಳೆಗಾರರು ಒಮ್ಮೆ ವಿಪರೀತ ರೇಟ್ ಬರ್ತದೆ, ಒಮ್ಮೆ ಅದು ಮಾರಾಟಕ್ಕೆ ಹೋದರೆ ಯಾರಿಗೂ ಖರೀದಿ ಮಾಡಲಾರ್ದೆ ಆ ರೈತರು ಅಲ್ಲೇ ತಮ್ಮ ಆ ದಿನಸುಗಳನ್ನು ಬಿಟ್ಟು ಓಡಿ ಬರುವ ಪ್ರಸಂಗ ಕೂಡ ಬರ್ತದೆ. ಅದು ಆಗಬಾರ್ದು ಅಂತ ಅದಕ್ಕೆ ಆ ಉಳ್ಳಾಗಡ್ಡಿ ಕೆಡಲಾರ್ದಂಗೆ ವ್ಯವಸ್ಥೆ ಮಾಡಬೇಕು, ಸರ್ಕಾರ ಮಾಡಿಕೊಡ್ಬೇಕು ಅಂತೇಳಿ ನಾವು ಸರ್ಕಾರದ ಮೇಲೂ ಕೂಡ ಒತ್ತಾಡ್ತೀವಿ. ರೈತರು ಕೂಡ ಅಂಥ ಬೆಳೆಗಳನ್ನು ಬೆಳಿಬೇಕಾದ್ರೆ ಭಾಳ ಜಾಗೃತಿಯಿಂದ ಬೆಳೆದ್ರೆ ಲಾಭದಾಯಕ ಆಗ್ತದೆ ಅಂತೇಳಿ ಇವತ್ತು ತೋಟಗಾರಿಕೆ ಇಲಾಖೆಯವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರಿಗೆ ಶುಭ ಹಾರೈಸ್ತು, ಒಳ್ಳೆಯದಾಗಲಿ ಅಂತೇಳಿ ನನ್ನ ಕಲಬುರಗಿ ಜಿಲ್ಲೆಯ ಜಿಲ್ಲಾಡಳಿತ ಹಾಗೂ ತೋಟಗಾರಿಕೆ ಇಲಾಖೆಯ ಒಂದು ಸಹಯೋಗದಲ್ಲಿ ಇವತ್ತು ಕಲಬುರಗಿ ನಗರದ ಅಪ್ಪ ಕೆರೆ ಗಾರ್ಡನ್ ಶರಣಬಸವೇಶ್ವರ ದೇವಸ್ಥಾನದ ಎದುರುಗಡೆ ಏನಿಲ್ಲಿ ಗಾರ್ಡನ್ ಇದೆ, ಅಪ್ಪ ಕೆರೆ ಗಾರ್ಡನ್ ಅಂತ, ಇಲ್ಲಿ ಇವತ್ತು ಫಲ ಮತ್ತು ಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ. ತೋಟಗಾರಿಕೆ ಇಲಾಖೆಯ ಎಲ್ಲ ಅಧಿಕಾರಿಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ರೈತರ ಒಂದು ಬೆಂಬಲದೊಂದಿಗೆ ನಮ್ಮ ರೈತರು ಬೆಳೆದಿರುವಂಥ ಬೆಳೆದಿರುವಂಥ ಹಣ್ಣುಗಳನ್ನು ಇಲ್ಲಿ ಪ್ರದರ್ಶನ ಮಾಡೋದರ ಜೊತೆಗೆ ಇವತ್ತು ಕೆಲವು ರೈತರು ತಮ್ಮ ಸ್ವಂತ ಜಮೀನಲ್ಲಿ ಬೆಳೆದಿರುವಂಥ ಹಣ್ಣುಗಳು ಇವತ್ತು ಒಂದು ಮಾರಾಟ ಮಳಿಗೆಯ ವ್ಯವಸ್ಥೆ ಕೂಡ ಜಿಲ್ಲಾಡಳಿತ ಮಾಡಿದ್ದಾರೆ, ಅದು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನೂ ಅನೇಕ ರೈತರು ಬೆಳೆದಿರುವಂಥ ಎಲ್ಲ ಹಣ್ಣುಗಳು ಇವತ್ತು ತರಕಾರಿ ಆಗಿರ್ಬೋದು, ರೈತರ ಏನು ಉತ್ಪಾದನೆ ಮಾಡ್ತಾರೆ ಅವೆಲ್ಲ ವಸ್ತುಗಳನ್ನು ಇಲ್ಲಿ ಒಂದು ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಇಲ್ಲಿ ಎಲ್ಲರೂ ತಮ್ಮ ತೋಟದಲ್ಲಿ ಬೆಳೆದಿರುವಂಥ ಹಣ್ಣುಗಳು ತಂದಿದ್ದಾರೆ. ಅದೇ ರೀತಿ ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಅಫಜಲಪುರ ನಮ್ಮ ಸ್ವಂತ ಜಮೀನಿನಲ್ಲಿ ಇವತ್ತು ಬೆಳೆದಿರುವಂಥ ಏನು ಕ್ಯಾಲಿಫೋರ್ನಿಯಾದ ಒಂದು ತಳಿ ದ್ರಾಕ್ಷಿ, ಇದು ಕ್ಯಾಲಿಫೋರ್ನಿಯಾ ತಳಿಯನ್ನು ನಾವು ಇಲ್ಲಿ ಇವತ್ತು ಮಹಾರಾಷ್ಟ್ರದ 11 ಜನ ರೈತರು ಮತ್ತು ಕರ್ನಾಟಕದಲ್ಲಿ ನಾವು ಒಟ್ಟಾರೆ 11 ಜನ ಸೇರಿ ಇವತ್ತು ಈ ಒಂದು ಹೊಸ ತಳಿಯನ್ನು ನಾವು ಇಲ್ಲಿ ಪ್ರಯೋಗವನ್ನು ಮಾಡಿದ್ದೇವೆ. ಸುಮಾರು 2 ವರ್ಷಗಳಿಂದ ನಾವು ಅದನ್ನು ಇಲ್ಲಿ ಬೆಳೀತಾ ಇದ್ದೀವಿ. ಇಲ್ಲಿಯ ಒಂದು ವಾತಾವರಣಕ್ಕೆ ಇವತ್ತು ಬಹಳ ವ್ಯವಸ್ಥಿತವಾದಂಥ ಒಂದು ಹಣ್ಣು ಇವತ್ತು ಬಂದಿದೆ. ಇವತ್ತು ಈ ಕ್ಯಾಲಿಫೋರ್ನಿಯಾ ತಳಿ ಏನಿದೆ ಇದು ಇವತ್ತು ವಿದೇಶದಲ್ಲಿ ಕೂಡ ಭಾರಿ ಬೇಡಿಕೆ ಇದೆ. ಅದರಲ್ಲಿ ಕರ್ನಾಟಕದಲ್ಲಿ ಇವತ್ತು ಫಸ್ಟ್ ಅದು ನಮ್ಮ ಒಂದು ತೋಟದಲ್ಲಿ ನಾವು ಈ ಒಂದು ಪ್ರಯೋಗ ಮಾಡಿದ್ದೀವಿ. ಇವತ್ತು ಅದರ ಗಾತ್ರ ಅದೆಲ್ಲ ನಾವು ನೋಡ್ಬೋದು. ನಮ್ಮ ಇಲ್ಲಿ ಏನು ಫಲಪುಷ್ಪ ಪ್ರದರ್ಶನ ಈ ಸಂದರ್ಭದಲ್ಲಿ ನಾವು ಈ ಹಣ್ಣನ್ನು ಇಲ್ಲಿ ತಂದು ಪ್ರದರ್ಶನಕ್ಕೆ ಇಡುವಂಥದ್ದು ಉದ್ದೇಶಗಳು ಏನಪ್ಪ ಅಂದ್ರೆ, ನಮ್ಮ ಜಿಲ್ಲೆಯಲ್ಲಿರುವ ರೈತರು, ನಮ್ಮ ನಾಡಿನಲ್ಲಿರುವಂಥ ಕರ್ನಾಟಕದಲ್ಲಿರುವಂಥ ರೈತರು ಇಂಥ ಒಂದು ಬೆಳೆಗಳಿಗೆ ಇವತ್ತು ಇದು ಒಂದು ವಿಶೇಷವಾದ ಬೆಳೆ. ಇದು ಇವತ್ತು ದ್ರಾಕ್ಷಿಯನ್ನು ನಾವು ಏನು ಬೆಳೀತಾ ಇದ್ದೀವಿ ಅದರ 3 ಪಟ್ಟರಷ್ಟು ರೇಟ್ ಸಿಗ್ತದೆ. ಇದಕ್ಕೆ ನಾವು 100 ರೂಪಾಯಿ kg ಈ ಒಂದು ದ್ರಾಕ್ಷಿಯನ್ನು ಮಾರಾಟ ಮಾಡುವಂಥ ಒಂದು ರೇಟ್ ಸಿಕ್ಕರೆ ಇದಕ್ಕೆ 300ವರೆಗೆ ಒಂದು ರೇಟನ್ನು ಸಿಗುತ್ತದೆ. ಮತ್ತು ವಿದೇಶದಲ್ಲಿ ಭಾರಿ ಬೆಲೆ ಇರೋದರಿಂದ ಇದು ವಿದೇಶಕ್ಕೂ ಕೂಡ ಎಕ್ಸ್ಪೋರ್ಟ್ ಆಗಿ ಹೋಗುವಂಥ ಒಂದು ಬೆಳೆ ಇವತ್ತು ಕಲಬುರಗಿಯಲ್ಲಿ ನಾವು ಭಾಳ ಯಶಸ್ವಿಯಾಗಿ ಬೆಳೆದಿದ್ದೇವೆ. ನಮ್ಮ ಭಾಗದ ರೈತರು ಈ ಒಂದು ಬೆಳೆಗಳನ್ನು ನೋಡಿ ಇವತ್ತು ರೈತರ ಯಾವ ವಿಧಾನವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ, ರೈತರ ಒಂದು ಕೃಷಿ ಚಟುವಟಿಕೆಯಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಇವತ್ತು ಸರ್ಕಾರ ಬಹಳಷ್ಟು ಒತ್ತನ್ನು ಕೊಟ್ಟು ಬದಲಾವಣೆ ಹಿಂದಿನ ನಮ್ಮ ಪದ್ಧತಿಯನ್ನು ಬಿಟ್ಟು ಹೊಸ ಹೊಸ ಪದ್ಧತಿಗಳನ್ನು ಅಳವಡಿಸಿಕೊಂಡು
ಇಳುವರಿಯನ್ನು ಹೆಚ್ಚಿಗೆ ಪಡಿಬೇಕು. ಮತ್ತು ಬೇರೆ ಬೇರೆ ದೇಶದಲ್ಲಿರ್ಬೋದು ಯಾವ ವೆರೈಟಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂಥ ವೆರೈಟಿಯನ್ನು ನಾವು ಬೆಳಿಬೇಕು. ಹಾಗಾಗಿ ಇಲ್ಲಿ ನಮ್ಮ ರೈತರು ಇವತ್ತು ಏನು ಈ ಒಂದು ಫಲಪುಷ್ಪ ಪ್ರದರ್ಶನ ಇಲ್ಲಿ ಬಂದು ಅವರೆಲ್ಲವೂ ಕೂಡ ನೋಡಿ ತಮ್ಮ ತೋಟದಲ್ಲಿ ಆಸಕ್ತಿ ಇದ್ದವರು ಅದೆಲ್ಲ ತಮ್ಮಲ್ಲಿಯೂ ಕೂಡ ಒಂದು ಪ್ರಯೋಗ ಮಾಡಿ ಹೆಚ್ಚಿನ ಲಾಭ ನಮ್ಮ ರೈತರು ಪಡಿಬೇಕಾಗತ್ತೆ. ಇವತ್ತು ಎಲ್ಲಿ ನೋಡಿದ್ರು ಕೂಡ ಏನು ಭಾಳ ಅಂದ್ರೆ ತೊಗರಿ ಬೆಳಿತೀವಿ, ಜೋಳ ಬೆಳಿತೀವಿ, ನಮ್ಮ ಭಾಗದಲ್ಲಿ ಇವತ್ತು ಕಬ್ಬು ಬೆಳಿತಾ ಇದ್ದೀವಿ. ಆದರೆ ಆ ಒಂದು ಕ್ರಾಪಿಗೆ ಹೋಲಿಸಿದಾಗ ಇದರ ಆದಾಯ ಅದಕ್ಕೆ ಭಾಳ ವ್ಯತ್ಯಾಸ, ಅದು ಸಂಬಂಧ ಇಲ್ಲಾರ್ದಂಥದ್ದು ಆಗ್ತದೆ. ಹೀಗಾಗಿ ನಮ್ಮ ರೈತರು ಇಂಥ ಒಂದು ಬೆಳೆಗಳಿಗೆ ಮಾದರಿಯಾಗಿ ಇವತ್ತು ತಮ್ಮ ತೋಟದಲ್ಲಿ ಕೂಡ ಈ ಬೆಳೆಯನ್ನು ಬೆಳಿಬಹುದು. ಇವತ್ತು ಕರ್ನಾಟಕದಲ್ಲಿ ಇದು ಒಂದೇ ಸಿಗೋದು ಇಲ್ಲಿ. ಇವತ್ತು ಮಹಾರಾಷ್ಟ್ರದಲ್ಲಿ ಕೂಡ ಒಂದು 11 ಕಡೆ, ಇವತ್ತು ತಾಸ್ಗಾಂವ್, ನಾಸಿಕ್, ಸಾಂಗ್ಲಿ, ನಾನ್ನಜ್ ಈ ರೀತಿಯಾದಂಥ ಕೆಲವು ದ್ರಾಕ್ಷಿ ಬೆಳೆಯ ಒಂದು ವಿಶೇಷ ಇವತ್ತೇನು ಮಿರಜ್ ಇರ್ಬೋದು, ಕೊಲ್ಲಾಪುರ ಇರ್ಬೋದು, ಇಂಥಲ್ಲಿ ಏನು ಹೆಚ್ಚಿನ ಪ್ರಮಾಣದ ದ್ರಾಕ್ಷಿ ಬೆಳೀತಾರೆ ಅಂಥಲ್ಲಿ ಒಂದೊಂದು ಹೊಸ ಹೊಸ ಪ್ರಯೋಗ ಮಾಡ್ತಾ ಇರ್ತಾರೆ. ಅದೇ ರೀತಿ ಕೂಡ ಆ ಒಂದು ರೈತರ ಗುಂಪಿನಲ್ಲಿ ಇವತ್ತು ಕರ್ನಾಟಕದಿಂದ ನಾವು ಕೂಡ ಇರೋದರಿಂದ ಆ ದ್ರಾಕ್ಷಿ ತಳಿಯನ್ನು ಇವತ್ತು ನಮಗೆ ಕರ್ನಾಟಕದಲ್ಲಿ ತಂದು ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಇದರ ಬೆಲೆ ಸುಮಾರು 200ರಿಂದ 300ವರೆಗೆ ಬೆಲೆ ಸಿಗ್ತಾ ಇದೆ. ಇದರಿಂದ ಆದಾಯ ಕೂಡ ಹೆಚ್ಚಿಗೆ ಸಿಗ್ತದೆ. ಹೀಗಾಗಿ ನಮ್ಮ ರೈತರಿಗೆ ಅನುಕೂಲ ಆಗಲಿ, ಮತ್ತು ನಮ್ಮ ಗ್ರಾಹಕರಿಗೂ ಕೂಡ ಇಂಥ ಒಂದು ಹಣ್ಣಿನ ರುಚಿಯನ್ನು ನೋಡಲಿ. ಇದರಿಂದ ಆಗುವಂಥ ಲಾಭಗಳು ಸಾಕಷ್ಟು ವಿಟಮಿನ್ ಹೊಂದಿರುವಂಥ ಈ ಒಂದು ದ್ರಾಕ್ಷಿ ಇವತ್ತು ಇದರ ಶುಗರ್ ಇರುವಂಥ ಜನರು ಕೂಡ ತಿನ್ಬೋದು ಅಂತ ನಮ್ಮ ಒಂದು ಯೂನಿಯನ್ನಿಂದ ನಾವು ಎಲ್ಲ ನೋಡಿದಾಗ ಕಂಡುಕೊಂಡಿದ್ದೀವಿ. ಇಂಥ ಒಂದು ವಿಶೇಷ ಟೆಸ್ಟ್ ಇರುವಂಥ ದ್ರಾಕ್ಷಿ ಇವತ್ತು ನಾವು ಬೆಳೆದಿದ್ದೇವೆ. ಅದೇ ರೀತಿ ಇನ್ನೊಂದು ಮಾಣಿಕ್ ಚಮನ್ ಅಂತ ಸೋನಕ ಅಂತ 8 ಎಕರೆ ಅದನ್ನು ಬೆಳಿತೀವಿ. ಇವತ್ತು ಅದು ಕೂಡ 20 ವರ್ಷದಿಂದ 8 ಎಕರೆ ಮಾಣಿಕ್ ಚಮನ್ ಸೋನಕ ಅಂಥೇಳಿ ನಮ್ಮ ಜಮೀನಿನಲ್ಲಿ ಬೆಳಿತೀವಿ. ಅದಲ್ಲದೆ ಇವತ್ತು 2-2.5 ವರ್ಷ ಆಯ್ತು ಈಗ ಈ ಕ್ಯಾಲಿಫೋರ್ನಿಯಾ ತಳಿಯನ್ನು ಬೆಳೆದಿದ್ದೇವೆ. ಇದಕ್ಕೆ ಆದಾಯ ಭಾಳ ದುಪ್ಪಟ್ಟು ಫರಕ್ ಇರೋದರಿಂದ ನಾವು ಇದನ್ನೇ ಹೆಚ್ಚಿಗೆ ಒತ್ತು ಕೊಟ್ಟು ನಮ್ಮ ರೈತರು ಕೂಡ ಇದು ಮಾಡಿ ನಮ್ಮ ಜನರಿಗೆ ಇದನ್ನು ತಿನ್ನಲಿಕ್ಕೆ, ಇದರಿಂದ ಸಿಗುವಂಥ ಲಾಭ ವಿಟಮಿನ್ಸ್ಗಳನ್ನು ನಾವೆಲ್ಲರೂ ಪಡೆಯಲಿಕ್ಕೆ ಅನುಕೂಲ ಆಗ್ತದೆ. ಈ ಸಂದರ್ಭದಲ್ಲಿ ನಾವು ನೋಡಿ ದ್ರಾಕ್ಷಿ ಬಂದು ಇದೇನು ಕ್ಯಾಲಿಫೋರ್ನಿಯಾ ತಳಿ ಇದೆ, ಇದು ತಂದು ನಾವು ಸಸಿಯನ್ನು ತಂದು ನಾಟಿ ಮಾಡಿದ್ರೆ ಸುಮಾರು 1.5ರಿಂದ 2 ವರ್ಷಕ್ಕೆ ಇದು ಹಣ್ಣು ನಮ್ಮ ಕೈ ಬರ್ತದೆ. ಇವತ್ತು ನಾವು ತಂದು ನಾಟಿ ಮಾಡಿದ್ದು ಹಿಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಫೌಂಡೇಶನ್, ಅದಕ್ಕೆ ಸಂಬಂಧಪಟ್ಟಂಥ ತಂತಿ ವಾಯರ್ಗಳನ್ನು ಅಳವಡಿಸಿ ಇವತ್ತು ಆ ಹಣ್ಣು ನಮ್ಮ ಕೈಗೆ ಸಿಗಬೇಕಂದ್ರೆ 1 ಎಕರೆಗೆ ಮಿನಿಮಮ್ 6.5 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಅದು 6.5 ಲಕ್ಷ ರೂಪಾಯಿ 1 ಎಕರೆ ಖರ್ಚಾಯ್ತಂದ್ರೆ ಇವತ್ತು ಅದು 20 ವರ್ಷದವರೆಗೆ ನಮಗೆ ರೆಗ್ಯುಲರ್ ಆಗಿ ಅದ್ರದ್ದು ಲಾಭ ಸಿಗ್ತದೆ. ಇವತ್ತು ಮುಂದೆ ಬಂದಾಗ ನಾವು ಮತ್ತೆ ಫೌಂಡೇಶನ್ ಮಾಡೋದಿರಲ್ಲ, ಮುಂದಿನ ವರ್ಷ ಎಲ್ಲ ಮಾಡಿಟ್ಟಿರ್ತೀವಿ ಅಷ್ಟೇ. ಆ ಬೆಳೆಗೆ ನಾವು ಏನಪ್ಪ ಅಂದ್ರೆ ವ್ಯವಸ್ಥಿತವಾದಂಥ ಸಿಂಪರಣೆಗಳಿರ್ಬೋದು. ಒನ್ ಟೈಮ್ ಇವತ್ತು ಸ್ಟಾರ್ಟಿಂಗ್ ಮಾಡಿದ್ರೆ ನೀವು 2 ಬೆಳೆದಲ್ಲಿ ನಮ್ಮ ಖರ್ಚನ್ನು ನಾವು ತೆಗಿಬೋದು. 20 ವರ್ಷ ನಮ್ಮ ತೋಟದಲ್ಲಿ ಇರ್ತದೆ. ಹಾಗಾಗಿ ನಮಗೆ ಒಂದು ದೀರ್ಘಾವಧಿ ಬೆಳೆದು ನಮ್ಮ ರೈತರು ಇದರ ಲಾಭ ಪಡಿಬೇಕಂತ ನಮ್ಮ ಉದ್ದೇಶ. ಈ ಕಿಟ್ನಲ್ಲಿ ಇದು ಹೊಸದಾಗಿ ಇರುವಂಥ ಇರೋದರಿಂದ ನಾವು ನಮ್ಮ ಒಂದು ನಂಬರ್ಗಳನ್ನು ಇವತ್ತು ಕೊಡಬೇಕಂತೇಳಿ ನಮ್ಮ ಇಲ್ಲಿ ಕೃಷಿ ಇಲಾಖೆಯ ನಮ್ಮ ರಾಜು ತೆಗ್ಗೇಳಿ ಅಂತ ಹೇಳಿ ಅವರು ವಿಜ್ಞಾನಿಗಳಿದ್ದಾರೆ ಕೃಷಿ ಇಲಾಖೆಯ, ಅವರು ಕೂಡ, ಮತ್ತು ತೋಟಗಾರಿಕೆಯ ನಮ್ಮ ಸಂತೋಷ್ ಸರ್ ಇನಾಮ್ದಾರ್, ತೋಟಗಾರಿಕೆ ಜಿಲ್ಲಾ DD ಇದ್ದಾರೆ, ಅವರು ಕೂಡ ಇಂಥ ಒಂದು ಮಳಿಗೆನೇ ಅಲ್ಲೇ ಇತ್ತು ಮಾರಾಟಕ್ಕೆ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿದಾಗ ನಾವಿದು ಇಲ್ಲ, ಆ ರೀತಿ ಆಗಲ್ಲ, ಪ್ರದರ್ಶನವನ್ನು ಮಾಡೋಣ, ನಮ್ಮ ರೈತರು ನೋಡಲಿ. ಅದಾದ ನಂತರ ಕೂಡ ಕೆಲವೊಬ್ಬರಿಗೆ ಯಾರಿಗಾದರೂ ಇದು ಬೇಕು ಅಂತಂದರೆ ಅವರಿಗೆ ತೋಟದಿಂದ ನೇರವಾಗಿ ಅವರೊಂದು ನಂಬರ್ ಕೊಟ್ಟರೆ, ನಮ್ಮವರೊಬ್ಬರು ಇರ್ತಾರೆ, ಅವ್ರ ನಂಬರ್ ಕೊಟ್ಟರೆ ಅವರಿಗೆ ನೇರವಾಗಿ ಇಲ್ಲಿ ಕಲಬುರಗಿ ಒಂದು ಕಡೆ ತಂದು ಕೊಡ್ತೀವಿ, ಅದು ತೋಟದಿಂದ ಡೈರೆಕ್ಟ್ ತಂದು ಕೊಡ್ತೀವಿ. ಇಂಥ ಒಂದು ವ್ಯವಸ್ಥೆ ಕೂಡ ಮಾಡಲಿಕ್ಕೆ ನಮ್ಮ ಜಿಲ್ಲಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಈ ಒಂದು ಸಲಹೆ ಕೂಡ ಕೊಟ್ಟಿದ್ದಾರೆ. ನಮ್ಮ ಜನರಿಗೂ ಕೂಡ ಈ ಹಣ್ಣು ಸಿಗಬೇಕು ಅನ್ನುವಂಥ ಉದ್ದೇಶ ನಮ್ಮದಾಗಿದೆ. ಒಟ್ಟಾರೆ ನಮ್ಮ ರೈತರು ಇಂಥ ಒಂದು ಹೊಸ ಬದಲಾವಣೆಗಳನ್ನು ಮಾಡಿಕೊಂಡು ಇವತ್ತು ಭಾಳಷ್ಟು ಬದಲಾವಣೆ ಇದೆ. ಚಿಂಚೋಳಿಯಲ್ಲಿ ಒಬ್ಬರು ನಮ್ಮ ಪೈನಾಪಲ್ ಬೆಳೀತಾ ಇದ್ದಾರೆ, ಅದು ಕೂಡ ಇಲ್ಲಿ ತಂದು ಇದು ಮಾಡಿದ್ದಾರೆ. ಹೀಗೆ ಒಂದೊಂದು ಬದಲಾವಣೆಯನ್ನು ನಮ್ಮ ರೈತರು ಅಳವಡಿಸಿ ನಮ್ಮ ರೈತರು ಆದಾಯವನ್ನು ಹೆಚ್ಚಿಸ್ಕೋಬೇಕು, ನಮ್ಮ ರೈತರಿಗೆ ಅನುಕೂಲ ಆಗಬೇಕನ್ನುವ ನಮ್ಮ ಉದ್ದೇಶ. ಈ ದ್ರಾಕ್ಷಿ ನೋಡ್ರಿ, ಈಗ ಮಹಾರಾಷ್ಟ್ರದಿಂದ ಈ ಒಂದು ಹೊರಗಿನ ದೇಶಕ್ಕೆ ಹೋಗಬೇಕಾದ್ರೆ ಮಹಾರಾಷ್ಟ್ರದಿಂದ ಕೆಲವು ಏಜೆಂಟ್ಗಳಿದ್ದಾರೆ, ಅವರು ಹೊರಗಿನ ದೇಶಕ್ಕೆ ಸಪ್ಲೈ ಮಾಡೋ ಪರ್ಮಿಷನ್ ಹೊಂದಿರ್ತಾರೆ. ಅವರು ಏನಪ್ಪ ಅಂದ್ರೆ ಇಂಥಲ್ಲಿ ಎಲ್ಲೆಲ್ಲವ ಅವರೆಲ್ಲ ಬಂದು ಅದನ್ನು ತೆಗೆದುಕೊಂಡು ಇವತ್ತು ಗುಜರಾತಿನ ಮೂಲಕ ಇವತ್ತು ಬೇರೆ ಇವತ್ತು ಅಮೇರಿಕಾ ಹೋಗ್ಬೋದು. ಯಾಕಂದರೆ ಕ್ಯಾಲಿಫೋರ್ನಿಯಾ ತಳಿ ಆಗಿರೋದ್ರಿಂದ ಆ ಭಾಗದಲ್ಲಿ ಭಾಳ ಈಗ ಡಿಮ್ಯಾಂಡ್ ಕೂಡ ಇದೆ. ಎಲ್ಲ ಕಡೆ ಒಟ್ಟಾರೆ ನಮ್ಮ ರೈತರಿಗೆ ಒಳ್ಳೆ ಆದಾಯ ಬರ್ತದೆ. ನಮ್ಮ ರೈತರು ಅವ್ರನ್ನ ಅಭಿನಂದಿಸ್ತೀನಿ. ನಮ್ಮ ಕಲಬುರಗಿ
ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಒಂದು ಹಳ್ಳಿಯಿಂದ ವಿದೇಶಕ್ಕೆ ನಮ್ಮ ದ್ರಾಕ್ಷಿ ಹೋಗ್ತಂದರೆ ಅವೆಲ್ಲ ಹೆಮ್ಮೆ ಪಡ್ಕೋಬೇಕು. ಇಂಥ ರೈತರು ಅನೇಕ ಜನ ಮುಂದೆ ಬರಬೇಕು. ಒಂದು ಸಮಸ್ಯೆ, ನಾನು ಕೂಡ ದ್ರಾಕ್ಷಿ ಬೆಳೀತಿದ್ದೇವೆ, ಆದರೆ ಬೆಲೆಯಲ್ಲಿ ಭಾಳ ನಮಗೆ ಲಾಭ ಸಿಗ್ತಾಯಿಲ್ಲ. ಕಳೆದ 25-30 ವರ್ಷಗಳಿಂದ ಏನು ಬೆಲೆ ಇತ್ತು ಟೇಬಲ್ ಫ್ರೂಟ್ಸು, ಇವತ್ತು ಕೂಡ ಅದೇ ಬೆಲೆ ಇದೆ. ಹಾಗಾಗಿ ಭಾಳ ಜನ ರೈತರು ದ್ರಾಕ್ಷಿಯನ್ನು ತೆಗೆದಿದ್ದಾರೆ. ಈಗ ಏನಾದರೂ ಬೆಲೆ ಸ್ಥಿರೀಕರಣ ಮಾಡಿದ್ರೆ ಇನ್ನೂ ಜನ ಕ್ಷೇತ್ರಕ್ಕೆ ಮುಂದೆ ಬರ್ತಾರೆ. ಲಚ್ಚಪ್ಪನಂತವರು ಇನ್ನೂ ಅನೇಕ ಜನ ಇದ್ದಾರೆ. ಇದು ಕಡಿಮೆ ನೀರಲ್ಲಿ ಬೆಳೆಯುವಂಥ ಬೆಳೆ ಇದು, ಮತ್ತು ನೈಸರ್ಗಿಕ ವಿಕೋಪ ಇದೆ, ಭಾಳ ಇದೆ. ಕೆಲವು ಸಲ ಆನೆಕಲ್ಲು ಬೀಳ್ತವೆ, ಬಿರುಗಾಳಿ ಬೀಸ್ತದೆ, ಮಳೆ ಬರ್ತದೆ. ಹಾಗಾಗಿ ರೈತರು ಪಾಪ ಅದಕ್ಕೆ ಇನ್ಶೂರೆನ್ಸು ಪಾಲಿಸಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಇನ್ಶೂರೆನ್ಸ್ ಮಾಡಿಸಿದ್ರೆ ಭಾಳ ಜನ ಹೆಮ್ಮೆಯ ವಿಷಯ. ಸೊ ಎಲ್ಲ ಕಲಬುರಗಿ ನಗರದ ಜನರು ಹಾಗೆ ಎಲ್ಲ ಸಾರ್ವಜನಿಕರು ಈ ಒಂದು ಪ್ರದರ್ಶನದ ಒಂದು ತಾವು ಅವ್ರ ಸದುಪಯೋಗ ಪಡ್ಕೊಳ್ಬೇಕು. ಎಲ್ಲವನ್ನು ವೀಕ್ಷಿಸಿ ಅವರ ಮಕ್ಕಳಿಗಾಗಲಿ ತಾವಾಗಲಿ ಅದನ್ನ ಎಂಜಾಯ್ ಮಾಡೋದ್ರ ಜೊತೆಗೆ ಜ್ಞಾನವನ್ನು ಕೂಡ ಇಲ್ಲಿ ತಾವು ಗಳಿಸ್ಕೊಂಡು ಹೋಗ್ಬೇಕು.